ಇವತ್ತಿನ ಕಾರ್ಯಕ್ರಮ ನಾವು ಶ್ರೀ ಗಣೇಶ ನೃತ್ಯಾಲಯದಿಂದ ಅರ್ಪಿಸ್ತಾ ಇರುವಂತಹ ತೌರ್ಯ ತ್ರಿಕಂ. ಇದು ಸಂಗೀತ ವಾದ್ಯ ನೃತ್ಯಗಳ ಸಮಾಗಮ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ 3 ವಿದ್ಯಾರ್ಥಿಗಳ ಅವರ ಗೆಜ್ಜೆ ಪೂಜೆಯನ್ನು ಇವತ್ತು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದೀವಿ. ಭಾರತೀಯ ಕಲೆಗೆ ಅತ್ಯುನ್ನತ ಮಹತ್ತರವಾಗಿರುವಂತಹ ಸ್ಥಾನಮಾನ ಇದೆ. ಅದನ್ನು ಉಳಿಸಿ ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ನಾವು ನೆಲಮಂಗಲದಲ್ಲಿ ಶ್ರೀ ಗಣೇಶ ನೃತ್ಯಾಲಯನ ಸ್ಥಾಪಿಸಿದ್ವಿ. ಸೊ ನಾವಿಬ್ಬರು ನೃತ್ಯ ದಂಪತಿಗಳು. ನಾನು ಭಾವನಾ ಗಣೇಶ್, ನಾನು ಎಂ ಡಿ ಗಣೇಶ್. ಸೊ ನಾವಿಬ್ಬರು ಈ ಕಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ತುಂಬ ನಾವು ಇದಕ್ಕೆ ಮಹತ್ವ ಕೊಟ್ಟು ಗುರು ಶಿಷ್ಯ ಪರಂಪರೆಯನ್ನು ನಾವು ಕಲಿತು ಬಂದಿರೋ ಒಂದು ಮಾರ್ಗವನ್ನು ನಮ್ಮ ಮಕ್ಕಳಿಗೆ ಸೇರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಮ್ಮ ಗುರುಗಳಿಗೆ ನಾವು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿರ್ತೀವೋ ಅವರ ಗುರುಗಳಿಗೆ, ಹಾಗೆ ಇದು ಗುರು ಪರಂಪರೆಯಾಗಿ ಬಂದಿರುವಂತಹ ವಿದ್ಯೆ ಹಾಗೂ ಸನಾತನ ವಿದ್ಯೆ, ಸಂಸ್ಕಾರದ ವಿದ್ಯೆ. ಹಾಗಾಗಿ ಈ ಭರತನಾಟ್ಯ ಕಲೆ ಅನ್ನೋದು ನಾವೆಲ್ಲರೂ ಅಂದರೆ ನಮ್ಮ ಶಾಸ್ತ್ರೀಯ ಕಲೆಯನ್ನು ಕಲಿಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇವತ್ತು ಸಕ್ಸಸ್ಫುಲ್ ಆಗಿ ಈ ಕಾರ್ಯಕ್ರಮ ಆಗಿದೆ. ವಿತ್ ಮೆನಿ ಡಿಗ್ನಿಟರೀಸ್ ನಮಗೆ ಅವ್ರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ. ಎಷ್ಟು ಜನ ಗೆಸ್ಟ್ಗಳು ಇವತ್ತು ಕನ್ನಡ ಮತ್ತು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಗುರು ಡಾಕ್ಟರ್ ಶುಭಾಧನಂಜಯ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಸುಧೀರ್ ಕುಮಾರ್ ಸರ್ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಹಾಗೂ ವಿದುಷಿ ಅರಣ್ಯ ನರೇನ್ ಮೇಡಮ್ ನಮ್ಮ ಜೊತೆ ಇದ್ದರು. ಅವರ ಭಾರತೀಯ ವಿದ್ಯಾಭವನ್ ಅವರ ನಾಗಲಕ್ಷ್ಮಿ ಮ್ಯಾಮ್ ಅವರ ಅನುಪಸ್ಥಿತಿಯಲ್ಲಿದ್ದರೂ ಸಹ ಅವರು ನಮಗೆ ಒಂದೊಳ್ಳೆ ವಿಶಸ್ಸನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಆಮೇಲೆ ದಿಗ್ಗಜರೊಂದಿಗೆ ನಾವು ಕೂತು ನಟುವಂಗ ಮಾಡೋದು, ಅವರ ಜೊತೆ ಭಾಗಿಯಾಗೋದು, ಅತ್ಯುನ್ನತ ನಿರೂಪಣೆ ಇರೋದು, ಪ್ರತಿಯೊಂದೂ ನಮಗೊಂದು ಸಂತೋಷದಾಯಕವಾಗಿರುವಂತಹ ಕ್ಷಣಗಳಿದೆ. ಧನ್ಯವಾದ.